ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೆ ಡಿ ಅವರು. ಮಾರ್ಟಿನ್ ಅವರು ಒಂಚೂರು ಅಗ್ರೆಸಿವ್ ಆಗ್ತಾ ಇದೀವಿ ಅಷ್ಟೇ, ಇದು ಹತ್ತಿರ ಬಂತಾರ ರಿಲೀಸ್ಗೆ ಅಷ್ಟೇ, ಏನು ಕನ್ಫ್ಯೂಷನ್ಸ್ ಏನಿಲ್ಲ ಸರ್. ಸರ್ ಬಿಸ್ನೆಸ್ ಓಪನ್ ಆಗಿದೆಯಾ? ಲಾಸ್ಟ್ ಟೈಮ್ ಇನ್ನೂ ಆಗಿಲ್ಲ ಅಂತ, ಇನ್ನೂ ಓಪನ್ ಮಾಡಿಲ್ಲ ಅಂತ ಹೇಳಿದ್ರಿ, ಇವಾಗ ಹೆಂಗಿದೆ ಸರ್? ಅಲ್ಲ, 5ನೇ ತಾರೀಕು ಆಗಸ್ಟ್ ಕಾಯ್ತಾ ಇದ್ದೀನಿ. ಅದಾಗೋದ್ರೆ ಈಗ ಇದು ನಾವು ಶ್ರಾವಣ ಸ್ಟಾರ್ಟ್ ಆಗುತ್ತೆ, ಒಳ್ಳೆ ದಿವಸಗಳು. ಅಲ್ಲ, ನಾವು ಅವ್ರ ಪಕ್ಕದಲ್ಲಿ ಕೂತ್ಕೋಬೇಕಂದ್ರೆ ಧ್ರುವನ್ ತೊಡೆ ಮೇಲೆ ಕೂತ್ಕೋಬೇಕು ಇವಾಗ. ಇಲ್ಲ, ಹೀರೋಯಿನ್ ಅವ್ರು ಬರ್ಬೇಕಂದ್ರೆ ಹೀರೋಯಿನ್ ತೊಡೆ ಮೇಲೆ ಅವ್ರು ಕೂತ್ಕೋಬೇಕು. ಇಲ್ಲ, ಖಂಡಿತ ನೀವು ನಾವು ಒಟ್ಟಿಗೆ ಇದ್ದೀವಿ. ನಿಮ್ಮ ಆಸೆ ಏನು ಹೇಳಿ ಹೋಗ್ಲಿ. ಇಲ್ಲ, ಖಂಡಿತ ಇಲ್ಲ. ಕೆಂಡದ ಮೇಲೆ ಕೂತಾಗಿಲ್ಲಮ್ಮ, ಇಲ್ಲಿವರೆಗೂ ಕರೆಕ್ಟ್ ಆಗಿ ನಡೀತಾ ಇತ್ತು. ಯಾರೋ ಒಬ್ಬರ ವಕ್ರ ದೃಷ್ಟಿಯಿಂದ ಈ ತರದ್ದೆಲ್ಲ ಆಗಿದೆ. ಇಲ್ಲ, ಏನಿಲ್ಲ, ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ, ನೀವು ಆ ಥರ ಅನ್ಯತಾ ಭಾವಿಸ್ಬೇಡಿ. ಸಿನಿಮಾ ಟೀಮು ಅವ್ರವ್ರ ಕೆಲಸ, ಅವ್ರವ್ರ ರೋಲು, ಸಿನಿಮಾಗೋಸ್ಕರ ಎಲ್ಲರೂ ಅದೇ ಥರ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಾಗಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ದುಡಿತಾ ಇದ್ದೀವಿ, ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಖಂಡಿತ ಈ ಆ ಥರದ್ದು ಯಾವುದೂ ಮನಸ್ಸಲ್ಲಿ ನೀವು ಅಂದ್ಕೊಳ್ಳೇಬೇಡಿ. ಇಟ್ ಈಸ್ ವೆರಿ ವೆರಿ ಕ್ಲಿಯರ್, ನಾವೆಲ್ಲ ಒಂದೇ. ಇದು ಲವ್ ಪಿಕ್ಚರ್ ಅಲ್ಲ, ಆ್ಯಕ್ಷನ್ ಪಿಕ್ಚರ್ ಇದು. ಮಾರ್ಟಿನ್ ಆಕ್ಷನ್ ಜಾಸ್ತಿ ನಮ್ಮ ನಡುವೆ ಇಲ್ವಾ ಸರ್? ಮಾಡಿಸ್ತಾ ಇರ್ತಾರೆ ಕೆಲವರು ಸುತ್ತಮುತ್ತ ಇರೋರು. ಅವಕಾಶ ಮಾಡ್ಕೊಡಲ್ಲ, ಅವ್ರು ಅವಕಾಶ ಮಾಡ್ಕೊಂಡು ಮಾಡಿಸ್ತಾ ಇರ್ತಾರೆ. ನಾವು ಒಗ್ಗಟ್ಟಾಗಿ ಇದೀವಿ ಮೇಡಮ್. ನಾವು ಇಲ್ಲ ಅಂದಿದ್ರೆ ಪಕ್ಕದಲ್ಲಿ ಹೆಂಗ್ ಕುತ್ಕೋತಾ ಇದ್ವಿ ನಾವು? ಈಗ ಅಲ್ಲಿ ಕುತ್ಕೋಬೇಕಾ ನಾವು? ಓಕೆನಾ? ಸರ್ ಇವಾಗ 21 ದೇಶದ್ದು ಪ್ರೆಸ್ ಮೀಟ್ ನಡೀತಿದೆಯಲ್ಲ ಸರ್, ಅದು ಇವಾಗ ರಿಲೀಸು ಸೈಮಲ್ಟೇನಿಯಸ್ ಆಗಿ 21 ದೇಶದಲ್ಲಿ ಎಷ್ಟಾಗುತ್ತೆ ಅಲ್ಲಿ ಸರ್? ಈಗ ನಾವು ಟ್ರೈಲರ್ 1ನಲ್ಲಿ ನಿಮಗೆ 12 ಲ್ಯಾಂಗ್ವೇಜಸ್ಸಲ್ಲಿ ನಿಮಗೆ ಟ್ರೈಲರ್ ಬರುತ್ತೆ. ಸೊ ಈಗ ನಮ್ಮದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೊಸದಾಗೆ ಎಲ್ಲ ಕಡೆನೂ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡಿ ಅಂತ ನಮಗೆ ಪರ್ಸ್ನಲಿ ಭಾಳ ದೇಶಗಳಿಂದ ನಮಗೆ ಬಂದಿದೆ, ಅಂದರೆ ಪ್ರಪೋಸಲ್. ಈಗ ನಮ್ಮದು ಇದಾದ ಮೇಲೆ ದೇ ಆರ್ ಕಮಿಂಗ್ ಪರ್ಸ್ನಲಿ ಟು ಸಿ ದ ಕಂಟೆಂಟ್ ಆಲ್ಸೋ. ಬಂದಾದಮೇಲೆ ಅವರು ದೇಶದಲ್ಲಿ ಅವ್ರಿಗೆ ಯಾವ ಭಾಷೆ ಬೇಕಾಗತ್ತೋ, ಅಂದರೆ ಇವಾಗ ನಾವು ಮಾಡಿರೋದು ಅಷ್ಟು ಕಡೆನೂ ಇಂಡಿಯನ್ ಸಿನಿಮಾಸು ಇವಾಗ ಡಿಮ್ಯಾಂಡಲ್ಲಿದೆ. ಸೊ ಅಲ್ಲಿ ಅವರು ಅದನ್ನು ಡಬ್ ಮಾಡಿಕೊಂಡು ಅಲ್ಲಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ನಾವು ಒಂದು ಆಪ್ಷನ್ ಈಗಲೇ ವೇದಿಕೆ, ಅಂದರೆ ಈಗ ಏನಾಗ್ತಾಯಿತ್ತು, ರಿಲೀಸ್ ಆಗಿ 3 ತಿಂಗಳಿಗೋ 6 ತಿಂಗಳಿಗೋ ಆ ದೇಶಗಳಿಗೆ ತಲುಪ್ತಾಯಿತ್ತು ಸಿನಿಮಾ. ಈಗ ನಾವು ಒಂದು ಆಪ್ಷನ್ ಬಿಫೋರ್ ಒಂದು ಸೈಮಲ್ಟೇನಿಯಸ್ ರಿಲೀಸ್ಗೆ ಟ್ರೈ ಮಾಡ್ತಾಯಿದ್ದೀವಿ, ಅದೇ ಲ್ಯಾಂಗ್ವೇಜಲ್ಲಿ ಅವ್ರು ನೋಡೋ ಥರ. ಸೊ ಇದು ಚೈನೀಸ್ ಮತ್ತು ಜಾಪನೀಸ್ಗೆ ಆಲ್ರೆಡಿ ನಮಗೆ ಬೇಡಿಕೆ ಇದೆ. ಸೊ ಅವೆರಡು ಲ್ಯಾಂಗ್ವೇಜಸ್ ಜೊತೆಗೆ ಅಡಿಷ್ನಲ್ ಲ್ಯಾಂಗ್ವೇಜಸ್ ಆಗಿ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಇಲ್ಲ ಸರ್, ಸರ್ ಇಂಡಿಯನ್ ಹಿಸ್ಟ್ರಿನಲ್ಲೇ ಇನ್ಕ್ಲೂಡಿಂಗ್ RRR ಯಾವುದು ಸೈಮಲ್ಟೇನಿಯಸ್ ಇಲ್ಲಿವರೆಗೂ ಆಗಿಲ್ಲ. ಎಲ್ಲ ರಿಲೀಸ್ ಆದ ನಂತರ, ಅಂದರೆ ನಾನು ಹೇಳೋದು ಆ ಭಾಷೆಗಳು. ಸರ್ ನಾವು ಸೈಮಲ್ಟೇನಿಯಸ್ ಆಗಿ ನಮ್ಮ ಭಾಷೆಗಳಲ್ಲಿ ಮಾಡಿದ್ದೀವಿ. ನಮ್ಮ ಭಾಷೆಗಳಲ್ಲಿ ಎಲ್ಲ ಸಿನಿಮಾನೂ ಆಗುತ್ತೆ. ಬಾಲಿವುಡ್ ಸಿನಿಮಾ ಪ್ರತಿಯೊಂದು ಸಿನಿಮಾನೂ ಆಗ್ತಾ ಇತ್ತು. ಈಗ ನಮ್ಮ ಸೌತ್ ಇಂಡಿಯನ್ ಸಿನಿಮಾನೂ ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ. ಈಗ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದರೆ, ನಮ್ಮ ಸಿನಿಮಾ ಮುಖಾಂತರ ಜಾಪನೀಸ್ ಆಗ್ಬೋದು, ಚೈನೀಸ್ ಆಗ್ಬೋದು, ಬೇರೆ ಯಾವುದೇ ಈ ಥರ ಲ್ಯಾಂಗ್ವೇಜ್ ಆಗ್ಬೋದು, ಸೈಮಲ್ಟೇನಿಯಸ್ ಆಗಿ ಆ ಭಾಷೆಯಲ್ಲಿ ರಿಲೀಸ್ ಆಗಲಿ ಅನ್ನೋ ಒಂದು ಪ್ರಯತ್ನ. ಅದು ಇದು ಹೊಸದಾಗಿ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಒಂದು 6 ತಿಂಗಳು 7 ತಿಂಗಳ ಹಿಂದೆ ಅವರೇ ನಮ್ಮನ್ನು ಹುಡುಕಿ ಕಾಂಟ್ಯಾಕ್ಟ್ ಮಾಡಿ, ಮೇಲ್ಸ್ ಮಾಡಿ, ಫೋನ್ ಮಾಡಿ ಮಾತಾಡಿದ್ದಾರೆ, ಈ ಥರ ನಮಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಇದು ಹೊಸ ಒಂದು ವಿಷಯ ನಮಗೆ ಅನಿಸಿದ ಮೇಲೆ, ಬರೀ 2 ಲ್ಯಾಂಗ್ವೇಜ್ ಯಾಕೆ, ನಾವು ಈ ಪ್ರಾಂತ್ಯಗಳಲ್ಲಿ ಇಂಡಿಯನ್ ಸಿನಿಮಾಗೆ ಡಿಮ್ಯಾಂಡ್ ಇದೆ. ಅಲ್ಲ, ಆಗೇನಾಗುತ್ತೆ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಸರ್ಟಿಫಿಕೇಶನ್ ಸೆನ್ಸಾರ್ ನಿಯಮಾವಳಿ. ಹೌದು ಸರ್, ಹೌದು. ಅದಕ್ಕೆ ಬೇರೆ ಬೇರೆ ಇದೆ ಸರ್, ಬೇರೆ ಬೇರೆ ಇರೋದ್ರಿಂದನೇ ಡಬ್ ಮಾಡಿ ಅಲ್ಲಿ ಸೆನ್ಸಾರ್ ಮಾಡಿ ಈ 11ಕ್ಕೇನೆ ಬರೋದು ಅಂತ. ಈಗ ಉದಾಹರಣೆಗೆ ದುಬೈನಲ್ಲಿ ನಿಮಗೆ ಅರೇಬಿಕ್ ಏನು ಭಾಷೆ ಕರಿತೀರಿ, ಅಲ್ಲಿನ ಭಾಷೆನಲ್ಲಿ ಅಲ್ಲಿನ ಸೆನ್ಸಾರ್ ನಿಯಮಾವಳಿಗಳು ಬಹಳ ಕಟ್ಟುನಿಟ್ಟಾಗಿದೆ. ಅದನ್ನೆಲ್ಲ ನೋಡಿ ಟೈಮ್ ಜಾಸ್ತಿ ತಗೊಳುತ್ತೆ ಅನಿಸುತ್ತೆ. ಇವತ್ತಿನಿಂದ ನೀವು ಹೇಳೋ ಪ್ರಕಾರ ಅಂತಂದ್ರೆ 31, 34, 61, 72 ದಿವಸ ಇರೋದು. ಹೌದು, 72 ದಿವಸ ನಿಮ್ಮ ರಿಲೀಸ್ ಇರೋದು. 72 ದಿವಸದಲ್ಲಿ ಅಷ್ಟು ಈಗ ಎಷ್ಟು ಭಾಷೆಗಳಲ್ಲಿ ಡಬ್ ಆಗಿದೆ. ನೀವು 5ನೇ ತಾರೀಕಿನ ನಂತರ ವ್ಯವಹಾರ ಮಾತಾಡೋದು. ಸರ್, ನಾನು ನಿಮಗೆ ಒಂದು ಕ್ಲಾರಿಟಿಯಾಗಿ ಹೇಳ್ತೀನಿ ನೋಡಿ ಸರ್. ಬರೋ ತಿಂಗಳು ಅಂದರೆ ಈ ಆಗಸ್ಟ್ ತಿಂಗಳಲ್ಲೇ ಅವ್ರುಗಳು ಇಲ್ಲಿಗೆ ಬರ್ತಾರೆ ಸರ್.
ಅವ್ರುಗಳಿಗೆ ನಾವು ವ್ಯವಹಾರ ಸರಿ ಹೋಯ್ತು ಅಂದರೆ ಆ ಭಾಷೆನಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ ಸರ್. ಅವ್ರು ಅಲ್ಲಿ ಡಬ್ಬಿಂಗ್ ಮಾಡಿಕೊಂಡು ಅವ್ರು ಸೆನ್ಸರ್ ಮಾಡ್ಕೊತಾರೆ ಸರ್. ಇಷ್ಟೇ ಇರೋದು ಅಲ್ಲಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.